Hi friends, welcome to our YouTube channel. ಫ್ರೆಂಡ್ಸ್, ನಾವಿವತ್ತು ಟೈಟಲು ತಮ್ಮಲ್ಲಿ ನೋಡಿದಾಗೆ ಸೌದತ್ತಿಗೆ ಹೋಗ್ತಾ ಇದ್ದೀವಿ. ಇದು ಕರ್ನಾಟಕದ ಐತಿಹಾಸಿಕ ಮತ್ತು ಐತಿಹ್ಯವುಳ್ಳಂತಹ ಒಂದು ದೇವಸ್ಥಾನ. ಈ ದೇವಸ್ಥಾನ ಅತ್ಯಂತ ಶಕ್ತಿಶಾಲಿ ಮತ್ತು ಪುರಾತನವಾದಂತಹ ದೇವಸ್ಥಾನಗಳಲ್ಲಿ ಒಂದು. ನಾವೀಗ ನಿಂತಿರ್ತಕ್ಕಂಥದ್ದು ಸೌದತ್ತಿ ಬಸ್ ಸ್ಟ್ಯಾಂಡ್ನಲ್ಲಿ. ಇದು ಹೊಸ ಬಸ್ ಸ್ಟ್ಯಾಂಡು. ಹಿಂದೆಗಡೆ ನೋಡ್ಬೋದು, ನಮ್ಮ ಮುಂದೆ ಬಸ್ಗಳೆಲ್ಲ ಬರ್ತಾ ಇದೆ. ನೀವು ಡೈರೆಕ್ಟ್ ಬೆಂಗಳೂರಿಂದ ಕೂಡ ಬರ್ಬೋದು, ಅಥವಾ ಹುಬ್ಳಿ ಧಾರವಾಡ ಆ ಕಡೆಯಿಂದ ಬಂದರೂ ಸೌದತ್ತಿಗೆ ನೀವು ಹೋಗ್ಬೋದು. ಇಲ್ಲಿಗೆ ಬಂದಾದಮೇಲೆ ಅಲ್ಲಿ ಹೋಗ್ತಾ ಇದೆಯಲ್ಲ, ಆ ಒಂದು ಬಸ್ನಲ್ಲಿ ನೀವು ಸೌದತ್ತಿ ಬೆಟ್ಟಕ್ಕೆ ಹೋಗಬೇಕು. ಹೆಲ್ಲಮ್ಮನ ಬೆಟ್ಟ ಅಂತ ಕೂಡ ಅದನ್ನು ಕರೀತಾರೆ. ಆ ಒಂದು ಬಸ್ನಲ್ಲಿ ನೀವು ಹೋಗಬೇಕಾಗುತ್ತೆ. ಅದು ಸಿಕ್ಕಲಿಲ್ಲ ಅಂತಂದರೆ ಇಲ್ಲಿ ಚಿಕ್ಕ ಮಿನಿ ಆಟೋಗಳು, ಮಿನಿ ಬಸ್ಗಳು ಓಡಾಡ್ತಿರ್ತವೆ. ಅದರಲ್ಲಿ ಕೇವಲ 20 ರೂಪಾಯಿ ಚಾರ್ಜ್. ಅದರಲ್ಲಿ ಕೂಡ ನೀವು ಹೋಗ್ಬೋದು. ಈ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ಗಳು ಸೌದತ್ತಿ ಯಲ್ಲಮ್ಮನ ಗುಡ್ಡಕ್ಕೆ ಹೋಗುವಂಥ ಬಸ್ಗಳು ಏನು ಇರ್ತವೆ, ಅವು ಟೈಮಿಂಗ್ ಇರುತ್ತೆ. ಇನ್ ಕೇಸ್ ಆ ಬಸ್ಗಳು ನಿಮ್ಗೆ ಏನಾದರೂ ಸಿಕ್ಕಲಿಲ್ಲ ಅಂದರೆ ಇಲ್ಲಿ ನಿಂತಿರ್ತಕ್ಕಂಥ ಆಟೋ ರಿಕ್ಷಾಗಳಿರ್ತವೆ. ಆ ಆಟೋ ರಿಕ್ಷಾದಲ್ಲಿ ನೀವು ಸೌದತ್ತಿ ಯಲ್ಲಮ್ಮನ ಗುಡ್ಡಕ್ಕೆ ಹೋಗ್ಬೋದು. ಆಟೋದಲ್ಲಿ ಹೋಗ್ತಾ ಇದ್ದೀವಿ, ಬನ್ನಿ ಆಟೋದಲ್ಲಿ ಸೌದತ್ತಿಗೆ ಹೋಗೋಣ. ಸ್ನೇಹಿತರೆ, ಇದು ಜೋಗುಳದ ಬಾವಿ ಸತ್ಯವ್ವನ ಒಂದು ದೇವಸ್ಥಾನ. ಸ್ನೇಹಿತರೆ, ರೇಣುಕಾ ಯಲ್ಲಮ್ಮನ ಗುಡ್ಡಕ್ಕೆ ಹೋಗುವ ಮುಂಚೆ ಈ ಒಂದು ಜೋಗುಳ ಬಾವಿಗೆ ಬಂದು ಹೋಗಬೇಕು ಎಂಬತಕ್ಕಂಥ ಪ್ರತೀತಿ ಇದೆ ಸ್ನೇಹಿತರೆ.
ನೋಡ್ತಾ ಇದ್ದೀರಿ, ಇದು ಸೌದತ್ತಿ ರೇಣುಕಾ ಯಲ್ಲಮ್ಮನಿಗೆ ಭಂಡಾರವನ್ನು ಎಸಿತಾ ಇರತಕ್ಕಂತಹ ಒಂದು ಸನ್ನಿವೇಶ. ನಾವು ದಸರಾ ಸಂದರ್ಭದಲ್ಲಿ ಸೌದತ್ತಿಗೆ ಬಂದಿರೋ ಕಾರಣ ಇಲ್ಲಿ ಸೌದತ್ತಿ ಯಲ್ಲಮ್ಮನ ದರ್ಶನ ಪಡೆಯಲು ಇಲ್ಲಿ ಇಷ್ಟು ಜನ ಬಂದಿದ್ದಾರೆ. ಇಲ್ಲಿ ಯಲ್ಲಮ್ಮನ ವಿಶೇಷ ದರ್ಶನಕ್ಕೆ 100 ರೂಪಾಯಿ ಪ್ರವೇಶ ಟಿಕೆಟ್. ಇವರೆಲ್ಲ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥವ್ರು. ಸ್ನೇಹಿತರೆ, ನಾನು ಆವಾಗಲೇ ಹೇಳಿದಾಗೆ ಈ ಒಂದು ದೇವಾಲಯ ಅತ್ಯಂತ ಶಕ್ತಿಶಾಲಿ ಮತ್ತು ಪವಾಡಭರಿತ ದೇವಾಲಯಗಳಲ್ಲಿ ಒಂದು. ನಿಮ್ಮಲ್ಲಿ ಯಾವುದೇ ಕಷ್ಟ ಕಾರ್ಪಣ್ಯಗಳಿದ್ದರೂ ಸೌದತ್ತಿಗೆ ಬಂದು ಯಲ್ಲಮ್ಮನ ದೇವಿ ಹತ್ರ ಕೇಳಿಕೊಂಡಲ್ಲಿ ಪ್ರತಿಯೊಂದಕ್ಕೂ ಪರಿಹಾರ ಸಿಕ್ಕುತ್ತದೆ ಎಂಬತಕ್ಕಂಥ ಪ್ರತೀತಿ ಇದೆ. ನೀವು ಉತ್ತರ ಕರ್ನಾಟಕದ ಭಾಗಕ್ಕೆ ಬಂದಾಗ ಸೌದತ್ತಿ ರೇಣುಕಾ ಯಲ್ಲಮ್ಮನ ದರ್ಶನವನ್ನು ಪಡೆದು ಪುನೀತರಾಗಿ ಅಂತ ಹೇಳ್ತಾ ಈ ಒಂದು ಮಿನಿ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಸೌದತ್ತಿ ರೇಣುಕಾ ಯಲ್ಲಮ್ಮನ ಗುಡ್ಡಕ್ಕೆ ಒಂದು ಸರಿ ಆದರೂ ಬಂದು ನೋಡಲೇಬೇಕಾದಂಥ ಸ್ಥಳ ಸ್ನೇಹಿತರೆ. ಕನ್ನಡಿಗರಾಗಿ ಹುಟ್ಟಿದ ಮೇಲೆ ಒಂದು ಸರಿ ಆದರೂ ಸೌದತ್ತಿಗೆ ಬಂದು ಹೋಗಬೇಕು. ಅಷ್ಟು ಚೆನ್ನಾಗಿದೆ ಪ್ಲೇಸು. ನಾನಂತೂ ತುಂಬ ಎಂಜಾಯ್ ಮಾಡಿದ್ದೀನಿ ಸ್ನೇಹಿತರೆ. ಇಷ್ಟು ಹೇಳ್ತಾ ಈ ಒಂದು ಮಿನಿ ಬ್ಲಾಗನ್ನು ಇಲ್ಲಿಗೆ ಹೆಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿತ್ತು, ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಭಾವಿಸ್ತಾ ಹೆಂಡ್ ಮಾಡ್ತಾ ಇದ್ದೀನಿ. ಟಾಟಾ ಟೇಕ್ ಕೇರ್ ಫ್ರಮ್ ಸೌದತ್ತಿ.